ಕನಕದಾಸರ ಕರ್ಮಸ್ಥಳವಾಗಿದ್ದ ಗುಡ್ಡದ ಚೆನ್ನಾಪುರ ಗ್ರಾಮದಲ್ಲಿ 17 ಕೋಟಿ ವೆಚ್ಚದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿದ್ದ ಶಿಲಾನ್ಯಾಸ ರೂಪದಲ್ಲಿ ಚೆನ್ನಕೇಶವ ಹಾಗೂ ಹೊರಬೀರಲಿಂಗೇಶ್ವರ ದೇವಾಲಯದ ನಿರ್ಮಾಣ ಕಾಮಗಾರಿ ಶೀಘ್ರದಲ್ಲಿ ಕೈಗೊಳ್ಳಲಾಗುತ್ತಿದ್ದು, ಜೊತೆಗೆ 5 ಕೋಟಿ ವೆಚ್ಚದಲ್ಲಿ ಜಿಲ್ಲೆಯಲ್ಲೇ ಶಿಗ್ಗಾವಿಯ ತಾಲೂಕು ಕ್ರೀಡಾಂಗಣ ಕಾಮಗಾರಿ ಶೀಘ್ರದಲ್ಲಿ ನಡೆಯಲಿದೆ ಎಂದು ಶಾಸಕ ಯಾಸೀರ್ ಖಾನ್ ಪಠಾಣ್ ರವರು ಹೇಳಿದರು. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಭಾಗದ ಜನರ ಮನಸ್ಸಿನಾಗ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿವಿ ಅನ್ನೋದಕ್ಕೆ ಸಾಕ್ಷಿ ಇದೆ. ನಾವು ಇಲೆಕ್ಷನ್ ರಾಜಕಾರಣ ಮಾಡೋದು. ಈಗ ನಾವು ಯಾವ ಕಮಿಟಿ ಕಾಂಗ್ರೆಸ್ ನೋಡಕ್ ಹೋಗಲ್ಲ. ಪಟ್ಟದಾಗ ಒಂದೊಂದು ಬಡವ್ರ ಕೆಲಸದಾಗ ರಾಜಕಾರಣ ಇಲ್ಲ. ಸ್ವಲ್ಪ ನೀವು ಸಮಾಧಾನದಿಂದ ಬಹಳ ಪ್ರೆಷರ್ ಆಗಿಬಿಟ್ಟಿದೆ. 10 ಲಕ್ಷ ಹಾಕಂತಾರ ಅಂತ ಬೇರೆ ಊರಿಗೆ 50 ಕೋಟಿ ನೋಡಿದ್ರೆ ನಮಗೂ 50 ಬೇಕಂತ ಮಾಡ್ಬೋದು. ಕೇಳೋದು ಹಕ್ಕೆ ಇರ್ತಾವ ಮತ್ತೆ 50 ಹಿಂಗೆ ಯಾರು ದಯವಿಟ್ಟು ಒತ್ತಡ ಮಾಡಬೇಡ್ರಿ. ನಿಮ್ಮ ಗ್ರಾಮದ ದೇವಸ್ಥಾನಕ್ಕೆ ಎಷ್ಟು ಅವಶ್ಯಕತೆ ಅಷ್ಟೇ ತಗೋರಿ. ಉಳಿದಿದ್ದ ದುಡ್ಡನ್ನು ಮತ್ತೆ ನಾವು ಬೇರೆ ಊರಿನ ದೇವಸ್ಥಾನಗಳ ಅಭಿವೃದ್ಧಿ ಮಾಡಕ್ಕೆ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಆರಾಧನಾ ಸಮಿತಿಯ ಮೂಲಕ ತಾಲೂಕಿನ 32 ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಬಿಡುಗಡೆಯಾದ ಅನುದಾನದ ಚೆಕ್ಗಳನ್ನು ವಿತರಣೆ ಮಾಡಿ ನಂತರ ಅವರು ಮಾತನಾಡಿ, ಆಧ್ಯಾತ್ಮಿಕವಾಗಿ ತನ್ನದೇ ಆದ ಛಾಪು ಹೊಂದಿದ ಶಿಗ್ಗಾವಿ ಸವಣೂರು ತಾಲೂಕಿನಲ್ಲಿರುವ 400 ದೇವಸ್ಥಾನಗಳ ಅಭಿವೃದ್ಧಿ ಕೆಲಸ ಸುಪ್ರಸಿದ್ಧ ಕಾರಡಗಿ ವೀರಭದ್ರೇಶ್ವರ ದೇವಸ್ಥಾನಕ್ಕೂ ಹೊಸ ಸ್ಪರ್ಶ ನೀಡುವ ಮೂಲಕ ಪಕ್ಷಾತೀತ ಜಾತ್ಯತೀತವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದರು. ಇದು ಒಂದು ಬಸವಾದಿ ಶರಣರ ನಾಡಿದು. ಇಲ್ಲಿ ಕನಕದಾಸರ ಜನ್ಮಸ್ಥಳ ಇದೆ, ಶಿಶ್ನಾಳ ಶ್ರೀಪುರ ಜನ್ಮಸ್ಥಳ ಇದೆ, ಜೊತೆಗೆ ಕಾರಡಗಿ ವೀರಭದ್ರೇಶ್ವರರ ಒಂದು ಪುಣ್ಯ ಭೂಮಿಯನ್ನು ಇವತ್ತು ಸಿದ್ಧಾಂತದಲ್ಲಿ ಇಂತಹ ಒಂದು ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಸೂಫಿ ಸಂತರು ಬಾಳಿದಂತ ನಾಡಿನಲ್ಲಿ ಇಲ್ಲಿ ಹಲವಾರು ಮಠಗಳಿದಾವು, ಇಲ್ಲಿ ಹಲವಾರು ದೇವಸ್ಥಾನಗಳಿದಾವು. ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಒಂದು ರೀತಿಯ ಸಂಸ್ಕೃತಿ ಇದೆ. ನಾನು ನಿನ್ನೆ ಮೇಳಗಟ್ಟಿ ಪ್ಲಾಟಿಗೆ ಹೋಗಿದ್ದೆ. ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ಪ್ರತಿದಿನಾನು ಈಗ ದಿನ 2-3 ಕಾರ್ಯಕ್ರಮ ಅಟೆಂಡ್ ಆಗ್ತೀವಿ. ಎಲ್ಲರ ಅತಿ ದೊಡ್ಡ ಬೇಡಿಕೆ ಏನು ಹೇಳಿದ್ರೆ ನಮ್ಮೂರಾಗ ಒಂದು ವೈಭವೋಪೇತ ದೇವಸ್ಥಾನ ಆಗ್ಬೇಕು, ನಮ್ಮೂರಾಗ ಒಂದು ದೇವಸ್ಥಾನಗಳು ಏನೇನು ಉಳಿದೋದನ್ನು ಕಟ್ಟಿರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಎಲ್ಲ ಹಿರಿಯರ ಆಶೀರ್ವಾದ ನನಗೆ ಅವಕಾಶ ಬಂದಿದೆ. ಅಧಿವೇಶನ ಮುಗಿದ ಬಳಿಕ ಕ್ಷೇತ್ರದಲ್ಲಿ ಸಿದ್ಧವಾದ 6,000 ಹಕ್ಕುಪತ್ರಗಳ ಜೊತೆಗೆ ಗಿಫ್ಟ್ ನೀಡುವ ಉದ್ದೇಶ ಈಡೇರಿಸುವುದಾಗಿ ಶಾಸಕ ಪಠಾಣ್ ರವರು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಯಲ್ಲಪ್ಪ ಗೊಣ್ಣಣ್ಣನವರ್ ಸೇರಿದಂತೆ ಆರಾಧನಾ ಸಮಿತಿ ಸದಸ್ಯರು ಮತ್ತು ತಾಲೂಕಾಡಳಿತದ ಅಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.